ನಮಸ್ಕಾರ. ಇವತ್ತಿನಲ್ಲಿ 1,00,000 ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇವತ್ತು ದಿನ 31. ಇವತ್ತು ಡ್ಯೂಟಿ ಇಲ್ಲ, ಯಾಕೆಂದರೆ ನಮ್ಮ ಕಗ್ಗೆರೆ ಜಾತ್ರೆ ಇದೆ. ಅದಕ್ಕೆ ಬೇಗ ರೆಡಿಯಾಗಿ ನಮ್ಮ ಗೊಂಬೆಗೆ ಗ್ಯಾಸ್ ಇರಲಿಲ್ಲ, ಅದಕ್ಕೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡು, ಫುಲ್ ಟ್ಯಾಂಕ್ ಗ್ಯಾಸ್ ಎಷ್ಟು ಅಂದರೆ ನನ್ನ ಗೊಂಬೆಗೆ ಬರೀ 150 ರೂಪಾಯಿ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಕುಣಿಗಲ್ಗೆ ಹೋಗಿ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬರ್ಬೋದು. ಅಷ್ಟು ಫುಲ್ ಟ್ಯಾಂಕ್ ಅಷ್ಟೇ 150 ರೂಪಾಯಿಗೆ ಹಾಕ್ಸಿದ್ರೆ ಮುಗೀತು. ಆಮೇಲೆ ಲೇಟ್ ಬೇರೆ ಆಗೋಗಿತ್ತು. ಎಷ್ಟು 12 ಗಂಟೆಗೆ ತೇರಿತ್ತು, ಅದಕ್ಕೆ ಬೇಗ ಲೇಟ್ ಆಗುತ್ತೆ ಅಂತ ಬೇಗ ಹೋದೆ. ಇದೇ ನೋಡಿ ನಮ್ಮ ಕಗ್ಗೆರೆ. ಒಂದು ಜಾತ್ರೆ ಅಂತ ಬಂದಾಗ ಇಡೀ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಸಿಕ್ಕಿಲ್ವೋ ಅವರೆಲ್ಲ ಒಟ್ಟಿಗೆ ಸಿಗೋದು ಇದು ಒಂದೇ ಜಾಗ ನೋಡ್ರಿ. ಜಾತ್ರೆ ಅಂದಮೇಲೆ ಎಲ್ಲ ಪ್ರತಿಯೊಬ್ಬರು ಸಿಗ್ತಾರೆ. ಹೋಗಿದ ತಕ್ಷಣ ನೋಡಿದ್ರೆ ಇನ್ನೂ ತೇರು ಎಳ್ದಿರಲಿಲ್ಲ. ಹೋಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ಮತ್ತೆ ನೋಡಿ ನಮ್ಮ ಗ್ರೂಪಲ್ಲಿರೋ ಲೆಜೆಂಡ್ ಇವನೇ ತರುಣ್ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಫ್ರೆಂಡ್ಸ್ ಎಲ್ಲ ಆಮೇಲೆ ಏನಾರ ಪರ್ಚೇಸ್ ಮಾಡೋಣ ಅಂತ ಎಲ್ಲ ಪರ್ಚೇಸ್ ಮಾಡೋಕ್ಕೆಲ್ಲ ಹೋಗ್ತಿದ್ರು. ಹೋಗ್ಬೇಕಾದ್ರೆ ಪಲ್ಲವಿ ಸಿಕ್ಕಿದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ. ರಥೋತ್ಸವ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲರೂ ಸೇರಿ ರಥ ಎಳ್ದು ಪಾನಕ ಕೊಡ್ತಿದ್ರು. ಆಮೇಲೆ ಪಾನಕ ಇಸ್ಕೊಳಕ್ಕೆ ಹೋದ್ರೆ ಯಪ್ಪ ಹೆವಿ ಜನ ಗುರು. ಆ ಕಡೆನೂ ಇಸ್ಕೊಳಕ್ಕಾಗ್ತಾಯಿಲ್ಲ, ಈ ಕಡೆನೂ ಇಸ್ಕೊಳಕ್ಕಾಗ್ತಾಯಿಲ್ಲ. ಕೊನೆಗೂ ಅಣ್ಣ ನನಗೆ ಪಾನಕ ಹಾಕೇ ಬಿಟ್ರು. ಪಾನಕ ಇಸ್ಕೊಂಡು ಪಾನಕ ಕುಡಿದ್ಬಿಟ್ಟು ಆಮೇಲೆ ರಾಜೇಶ ಬಂದು, ಮಚ್ಚ ನೀನು ಇಲ್ಲೇ ನಿಂತ್ಕೊ, ನಾನು ಹೋಗಿ ಊಟ ಇಸ್ಕೊಂಬತ್ತೀನಿ ಅಂತ ಒಳಗಡೆ ಹೋಗಿ ಊಟ ಇಸ್ಕೊಂಬಂದ. ಟ್ಯಾಗ್ ಮಾಡಿರಿ ಈ ಥರ ಸಂದಿಗಂದಿಲಿ ಹೋಗಿ ಊಟ ಇಸ್ಕೊಂಬರೋರ್ನ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ನಮ್ಮ ಮಚ್ಚ RX ಸರಿ ಮತ್ತೆ ನಮ್ಮ ಜಯಚಂದ್ರನವರು ಇಬ್ರು ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ. ನಿಂದು ತಾಯಿ ಗುಣ. ಅಲ್ಲೊಬ್ರು ಬ್ಲಡ್ ಕೊಡ್ತಾ ಇದ್ರೆ, ಇಲ್ಲಿ ಒಂದು ಮನೆ ಬೆಳಗ್ಲಿ ಅಂತ ಅಮೌಂಟ್ ಹಾಕ್ತಿದ್ದಾರೆ ನೋಡಿ ಚಿತ್ರವರು. ಕನ್ನಡದ ದೀಪ, ಕನ್ನಡದ ದೀಪ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ದೇವ್ರ ಫೋಟೋ ತೆಗಿಯೋಣ ಅಂತ ಹೋದ್ರೆ ನಮ್ಮ ಮೈನವರು ಸೈಡ್ಗೆ ಹೋಗಲ್ಲ ಅಂತಾರೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಮತ್ತೆ ಅಲ್ಲಿಂದ ಹೊರಟೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಗಾಡೀಲಿ ಪೆಟ್ರೋಲ್ ಖಾಲಿ ಆಗೋಯ್ತು. ಅದಕ್ಕೆ ನೋಡಿ ರೋಡ್ ಮಧ್ಯೆ ಕುತ್ಕೊಂಡು ಆಮೇಲೆ ಹೋಗಿ ಇವನು ಪೆಟ್ರೋಲ್ ತಂದು ಗಾಡಿಗೆ ಹಾಕೊಂಡು ಸೀದಾ ಬೆಟ್ಟಕ್ಕೆ ಹೋದೋ. ಪೂಜೆ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದು. ಬರ್ತ್ಡೇ ಇತ್ತು ಮಹೇಶಂದು, ಅದಕ್ಕೆ ಕೇಕ್ ತಂದು ಕೇಕ್ ಕಟ್ ಮಾಡಿಸ್ತೋ. ಆಮೇಲೆ ಗ್ರೂಪ್ ಫೋಟೋ ತಗೊಂಡು ಇವತ್ತಿನ ದಿನ ಮುಗಿಸ್ದೆ ಅಷ್ಟೇ.